ನೀವು ಒಂದು ಕೇಳಿದ್ರಿ ದೇವ್ರು ನಿಮಗೆ 2 ಮಕ್ಕಳನ್ನ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಇದೆ. ಹೇಗೆ ಸಂಭಾಳಿಸ್ತೀರಾ 2 ಮಕ್ಕಳು ಬಂದಾದ್ಮೇಲೆ ಅಂತ? ನಂಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಹೆಂಗೆ ನೋಡ್ಕೊಳ್ತೀರಾ ಹೆಂಗೆ ನೋಡ್ಕೊಳ್ತೀರಾ ಅಂತ. ಇದ್ದಾರೆ ಎಲ್ಲರೂ ಸೇರ್ಕೊಂಡು ಹಾಗೆ ನಡೆಯುತ್ತೆ ಅನ್ಸುತ್ತೆ. ಇಲ್ಲಿ ತನಕ ಜೀವನ ಹೇಳ್ಕೊಂಡು ಬಂದಿದೆ. ಐ ಆಮ್ ಶ್ಯೂರ್ ಇಟ್ ವಿಲ್ ಗೋ ಆನ್. ಫಿಸಿಕಲಿ ನೀವು ಮಾತ್ರ ಅಲ್ಲ, ಮಕ್ಕಳು ಹುಟ್ಟಿದಾದ್ಮೇಲೆ ಅವ್ರನ್ನ ಅಷ್ಟು ಸ್ಟ್ರಾಂಗ್ ಮಾಡುವಂತಹ ಒತ್ತಡ, ಜೊತೆಗೆ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಹೆಗಲ ಮೇಲೆ ಇರೋವಂಥದ್ದು. ಸಿ ಐ ಡೋಂಟ್ ಥಿಂಕ್ ಒತ್ತಡ ಅಂತ ತೊಗೊಂಡ್ಬಿಟ್ರೆ ಒತ್ತಡನೇ ಆಗ್ತಾ ಹೋಗುತ್ತೆ ಯಾವುದೇ ಆದ್ರೂ. ಮಕ್ಕಳು ಅನ್ನೋದು ನಮ್ಮ ಜೀವನದ ಒಂದು ಅಂಗ. ಅವರು ದೇ ಬಿಕಮ್ ಪಾರ್ಟ್ ಆಫ್ ಅಸ್. ಅದನ್ನು ಒತ್ತಡ ಜವಾಬ್ದಾರಿ ಅನ್ನೋಕ್ಕಿಂತ ಹೆಚ್ಚಾಗೆ ದೇ ಆರ್ ಜಸ್ಟ್ ಪಾರ್ಟ್ ಆಫ್ ಅಸ್ ಅಂತ ಆಗಿಬಿಟ್ರೆ ದೆನ್ ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ನಮ್ಮನೇಲಿ ಅಷ್ಟು ತೊಂದರೆನೂ ಇಲ್ಲ. ಯಾಕಂದರೆ ಅಪ್ಪ ಇದ್ದಾರೆ, ನನಗೆ ತೀರಾ ಅಂದರೆ ನನ್ನ ತಂಗಿ ಮನೆ ಇದೆ, ಎಲ್ಲರೂ ಇದ್ದಾರೆ. ಯಾರ್ದಾರು ಮನೆಯಲ್ಲೂ ಎಲ್ಲರೂ ಹೋಗ್ತಿದ್ರು ಬಿಟ್ಟು ಹೋಗ್ಬೋದು, ಹಾಗೆ ನನಗೆ ಅಷ್ಟು ತೊಂದರೆ ಇಲ್ಲ. ಕೆಲವ್ರ ಮನೆಗಳಲ್ಲಿ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಅವ್ರಿಗೆ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗೋರಿಗೆ ತುಂಬ ಒತ್ತಡ ಇದೆ ಅಂತ ಅನಿಸುತ್ತೆ. ನನಗೆ ಆ ಥರದ ಪ್ರೆಷರ್ಸ್ ಇಲ್ಲ. ಐ ಥಿಂಕ್ ಐ ಆಮ್ ಕ್ವೈಟ್ ಓಕೆ ಟು ಹ್ಯಾಂಡಲ್. ನೆಕ್ಸ್ಟೇ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು, ಏನು ಮಾತುಕತೆ ಆಯಿತು ನಡುವೆ ಅಂತ? ಹೇಳಿದೆ ಅವರಿಗೆ, ಸರ್ ನಾನು ಮದುವೆ ಆಗಲಿಲ್ಲ, ಹಾಗೆ ಮಾಡ್ಕೊಂಡಿರೋದು ಇದು ಅಂತ. ಹೌದಾ ಅಂತ ಕೇಳಿದ್ರು. ಹೌದು, ಹೇಗೆ ಮಾಡ್ಕೊಂಡು ಅಂದರು. ಐ ಹ್ಯಾವ್ ಗಿವನ್ ಹಿಮ್ ಅಬೌಟ್ ದಿಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, IVF ಮೂಲಕ ನಾನು ಮಾಡ್ಕೊಂಡಿರೋದು ಅಂತ. ಹೌದಾ, ಒಳ್ಳೆಯದಾಗಲಿ ಅಂತ ಹೇಳಿದರು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಐ ವಾಂಟ್ ಟು ಗಿವ್ ಅ ಸ್ಮಾಲ್ ರಿಕ್ವೆಸಿಷನ್ ಟು CM ಅವರಿಗೆ. ಇದು ಖಾಸಗಿ ಲೆವೆಲಲ್ಲಿ ಮಾತ್ರ ಎಲ್ಲ ಕಡೆ ಇದ್ದಿರೋದ್ರಿಂದ ವಿ ವಾಂಟ್ ಟು ಸೇ ದಟ್ ಒಂದು ಅಟ್ಲೀಸ್ಟ್ ಗೌರ್ಮೆಂಟಲ್ಲಿ ಒಂದು ಸೆಂಟರ್ ಆದರೆ, ಒಂದು IVF ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಲ್ಯಾಬೊರೇಟರೀಸು ಎಲ್ಲದನ್ನೂ ಒಂದು ಸ್ಥಾಪನೆ ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಐ ವಾಂಟ್ ಟು ಶೇರ್ ಇಟ್ ವಿತ್ ಹಿಮ್. ನನಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳಬಾರ್ದು ಇಲ್ಲೋ, ಬಟ್ ನಿಮ್ಗೆ ಗಂಡು ಇಷ್ಟನಾ ಹೆಣ್ಮಗು ಇಷ್ಟನಾ ಅಂತ ಕ್ಯಾಶುವಲ್ ಆಗಿ ಕೇಳಿದೆ. ನಮ್ಮ ಮನೇನೇ ಹೆಣ್ಣಿನ ಮನೆ ರೀ. ಬರೀ ನಮ್ಮ ಮನೇಲಿ ಹೆಣ್ಮಕ್ಳೇ ಜೋರು. ನಮ್ಮ ಮನೇಲಿ ನಮ್ಮಮ್ಮ ಆಗಲಿ, ನನ್ನ ಅಜ್ಜಿ ಆಗಲಿ, ನನ್ನ ತಂಗಿ ಎಲ್ಲರೂ. ನಾಟ್ ದಟ್ ಅಂದರೆ ಜೋರಂದರೆ ಹಾಗೆ ಇದು ಜಗಳ ಆಡೋದು ಹಠ ಮಾಡೋದಂತ ಅಲ್ಲ. ವಿ ಹ್ಯಾವ್ ಆಲ್ವೇಸ್ ಬೀನ್ ಒಂದು ಸ್ವಲ್ಪ ಹುಡುಗಿಯರಂದರೆ ತುಂಬ ಇಷ್ಟಪಡುವಂಥ ಫ್ಯಾಮಿಲಿ ನಾವು. ಹೆಣ್ಮಕ್ಳು ಅಂದ್ರೆ ಜಾಸ್ತಿ ಇಷ್ಟ. ಐ ಹೋಪ್. ಮಗು ಹುಟ್ಟೋಕ್ಕೂ ಮೊದಲೇ ಕೆಲವರು ಲೈಕ್ ಮಗುಗೋಸ್ಕರ ಬಟ್ಟೆ ಪರ್ಚೇಸ್ ಮಾಡೋದಂತೆ, ಅದು ಇದು ಎಲ್ಲದರಲ್ಲೂ ಇರ್ತಾರೆ. ಸೊ ನೀವು ಎಷ್ಟು ಕಾತುರರಾಗಿದ್ದೀರಾ? ಏನಾದರೂ ಆ ರೀತಿ ಏನಾದರೂ ಮಾಡಿದ್ದೀರಾ? ಹೇಗೆ ಅಲ್ಲ, ಬಟ್ಟೆ ವಿ ಹ್ಯಾವ್ ಟು ಬೈ ಸ್ವಲ್ಪ. ಆದರೂ ಅದು ಒಂದು ಸ್ವಲ್ಪ ಇದೆಯಲ್ಲ ನಮ್ಮಲ್ಲಿ ಪದ್ಧತಿ, ತುಂಬ ತೊಗೊಳ್ಬಾರ್ದು ಎಲ್ಲದನ್ನು ಅಂತ. ತೊಟ್ಲು ಮಾತ್ರ ತೊಗೊಂಡ್ಬಿಟ್ಟಿದ್ದೀನಿ, ಆದರೆ ಇಲ್ಲಿಗೆ ತರಿಸಿಲ್ಲ. ನನ್ನ ತಂಗಿ ಮನೇಲಿ ಇಟ್ಟಿದ್ದೀವಿ ಈಗ ಅಷ್ಟೇ. ಯಾಕಂದರೆ ಎರಡು ಅಲ್ವಾ, ಎರಡು ಬೇಕಲ್ಲ, ಎರಡು ತಕ್ಷಣ ಸಿಗಲ್ಲ ನಾವು ಅಂದ್ಕೊಂಡಂಗೆ ಅಂತ ಹೇಳಿಬಿಟ್ಟು ದೋಸ್ ಥಿಂಗ್ಸ್ ಹ್ಯಾವ್ ಪ್ಲ್ಯಾನ್. ಬಟ್ಟೆ ಎಲ್ಲ ಈಗಲೇ ತೊಗೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಲೇಟ್. ಅದು ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಒತ್ತು ಕೊಡ್ತೀನಿ. ಅಂದರೆ ಏನೇನು ಸಂಪ್ರದಾಯಗಳಿದೆ, ಐ ಆಮ್ ಆಲ್ಸೋ ಅ ಬಿಲೀವರ್ ಆಫ್ ಸಚ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್. ನೀವು ಮೊದಲನೇದಾಗಿ ಲೈಕ್ ಪೋಸ್ಟ್ ನೋಡಿದ ತಕ್ಷಣ 6 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾರೆ ಭಾವನಾ ಅವರು ಅನ್ನೋಂಥ ತಿಳಿದ ತಕ್ಷಣ ಯಾವುದಾದ್ರೂ ಸಿನಿಮಾ ಪಾತ್ರ ಮಾಡ್ತಿದ್ದಾರೆ, ಹೇಗೆ ಪ್ರ್ಯಾಂಕ್ ಮಾಡ್ತಿದ್ದಾರಾ ಅನ್ನುವಂಥದ್ದು ಎಲ್ರಿಗೂ ಅದೇ ರೀತಿ ತಲೆಗೆ ಬಂತು. ಇಟ್ ವಾಸ್ ಲೈಕ್ ಶಾಕಿಂಗ್. ಸೊ ಇದನ್ನು ಗಮನಿಸಿದಾಗ ನಿಮ್ಗೇನು ಅನ್ನಿಸ್ತು? ನನಗೇನು ಇಟ್ ಡಸಂಟ್ ಮ್ಯಾಟರ್. ಯಾಕಂದರೆ ನನ್ನ ಜೀವನದಲ್ಲಿ ನನಗೇನು ಇವಾಗ ಆಯ್ಕೆ ಮಾಡ್ಕೊಳ್ಬೇಕಾಯ್ತು, ನಾನು ಆ ರೀತಿಯಲ್ಲಿ ನಾನು ನಿರ್ಧಾರ ತೊಗೊಂಡಿರುವಂಥದ್ದು. ಇಟ್ ಡಸಂಟ್ ಮ್ಯಾಟರ್. ಯಾಕಂದರೆ ನೋಡಿ, ಫಸ್ಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ಯಾಮಿಲಿ ಅವ್ರು ಇರ್ತಾರಲ್ಲ, ಅವರಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನನ್ನ ತಂದೆಗೆ ಸಂತೋಷ ಇಲ್ಲ, ಅಥವಾ ನನ್ನ ತಂಗಿನೋ ಅವಳ ಮಕ್ಕಳಿಗೋ ಅವ್ರ ಹಸ್ಬೆಂಡಿಗೋ ತಮ್ಮನೋ ಅವ್ರ ಮನೆಯಲ್ಲೋ, ನನ್ನ ಕಸಿನ್ಸು ಹತ್ತಿರ ಇರೋರು, ಅಂದರೆ ವಿ ಆರ್ ವೆರಿ ಫ್ರೆಂಡ್ಲಿ ವಿತ್ ಕಸಿನ್ಸ್, ಆಯಿತಾ. ಅವ್ರಿಗೇನಾದ್ರು ಸಂತೋಷ ಆಗಲಿಲ್ಲ ಅಥವಾ ಅವರು ಅಯ್ಯೋ ಯಾಕೆ ಇದು ಹಾಗೆಲ್ಲ ಹೇಳಿಬಿಟ್ಟಿದ್ರೆ ಮೇ ಬಿ ಐ ವುಡ್ ಹವ್ ಫೆಲ್ಟ್ ಬ್ಯಾಡ್ ಇರಬಹುದೇನೋ, ಅಥವಾ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆದರೆ ಹೊರಗಡೆ ಅವ್ರು ಹೇಳಿದಾಗ ಇಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್. ವಾಟ್ ಎವರ್ ದೇ ಫೀಲ್, ದೇ ಹ್ಯಾವ್ ದೇರ್, ಅವರಿಗೊಂದು ಅವರ ಇದನ್ನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಅವರಿಗೆ ಹಕ್ಕಿದೆ. ಇಟ್ಸ್ ಓಕೆ. ಬಟ್ ಅದು ನನಗಾಗಲಿ ನನ್ನ ಜೀವನಕ್ಕಾಗಲಿ ಯಾವುದೇ ಥರದಲ್ಲಿ ಅದು ಎಫೆಕ್ಟ್ ಮಾಡುತ್ತೆ ಅನ್ನೋದು ಐ ಡೋಂಟ್ ಬಿಲೀವ್, ಆ್ಯಂಡ್ ಇಟ್ ಡಸಂಟ್ ಎಫೆಕ್ಟ್ ಮೀ. ಲೈಕ್ ಈ ಸುದ್ದಿ ತಿಳಿದಾದ್ಮೇಲೆ ಸೆಲೆಬ್ರಿಟೀಸ್, ಕನ್ನಡ ಚಿತ್ರರಂಗದ ನಟ ನಟಿಯರೆಲ್ಲ ಖುಷಿಯಾಗಿರುವಂಥದ್ದು. ನೆನ್ನೆ ಅಷ್ಟೇ ಹರ್ಷಿಕಾ ಪೂರ್ಣಚ್ಚ ಅವರು ಮೀಟ್ ಮಾಡಿದ್ದೆ, ಅವ್ರು ಕೂಡ ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಲೈಕ್ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳಿದ್ರು. ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇಲ್ಲ. ನನಗೆ ಮೊದಲು 2 ತಿಂಗಳು ಮಾತ್ರ ಡಿಪ್ರೆಷನ್ ಇತ್ತು. ನನಗೆ 3ನೇ ತಿಂಗಳಿಂದ ನನಗೆ ಏನು ಮೂಡ್ ಸ್ವಿಂಗ್, ಐ ಆಮ್ ಜಸ್ಟ್ ಯೂಶ್ವಲ್. ನಮ್ಮ ಮನೇಲಿ ಹೆಂಗೆ ರೂಟೀನ್ ದಿನ ಏನೇನು ನಡೀತಿದೆಯೋ ಸೇಮ್ ಹಾಗೆ ನಡೀತಾ ಬಂತು.
ಈಗ ಸ್ವಲ್ಪ ತುಂಬಿದ ಮೇಲೆ ನಂಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಿದೆ ಅಷ್ಟೇ. ಮೂಡ್ ಸ್ವಿಂಗ್ಸ್ ಏನಿಲ್ಲ. ಕ್ರೇವಿಂಗ್ಸ್ ಐ ಹ್ಯಾವ್ ನೆವರ್ ಹ್ಯಾಡ್ ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ಗಿಂತ ಜಾಸ್ತಿ ನಾನು ಏನು ಗೊತ್ತಾ, ಅಲ್ಲೇ ಹೇಳ್ಬಿಡ್ತೀನಿ ಅಷ್ಟೇ ಬಿಟ್ಟರೆ ಮಾತು. ನಾಟ್ ಮಚ್ ಆಫ್ ಮೂಡ್ ಸ್ವಿಂಗ್ಸ್. ಎಲ್ಲರಿಗೂ ಎಷ್ಟಿದೆ ಅಷ್ಟಿರುತ್ತೆ. ಬಟ್ ಈಗ ಅದಕ್ಕೋಸ್ಕರ ಅಂತ ಮೂಡ್ ಸ್ವಿಂಗು ಹಾಗೆ ಡಿಪ್ರೆಷನ್ ಇವಾಗೇನು ಇಲ್ಲ ನನಗೆ. ಬಟ್ ಇನಿಷಿಯಲಿ ಐ ವೆಂಟ್ ಇನ್ ಟು ಡಿಪ್ರೆಷನ್ 2 months, 2 to 3 months. ಅದರಿಂದ ಹೇಗೆ ಹೊರಗೆ ಬಂದ್ರಿ ಅಂತ? ಒಂದು ಶೂಟಿಂಗು ಮಾಡಿದೆ, ಆಮೇಲೆ ಎಲ್ಲರ ಮನೆಗೆ ಹೋಗೋಕ್ಕೆ ಶುರು ಮಾಡಿದೆ. ನನ್ನ ಫ್ರೆಂಡ್ಸ್ ಮನೆಗೆ, ತಂಗಿ ಮನೆಗೆಲ್ಲ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದೆ. ಸ್ವಲ್ಪ ವಾತಾವರಣ ಬದಲಾದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ಐ ಸ್ಟಾರ್ಟೆಡ್ ಟು ಮಿಂಗಲ್ ವಿತ್ ಪೀಪಲ್. ಎಲ್ಲರೊಟ್ಟಿಗೆ ಮಾತಾಡೋದು ಅದೆಲ್ಲ ಶುರು ಮಾಡಿದೆ. ಹಾಗಾಗಿ ಐ ವಾಸ್ ಕ್ವೈಟ್ ಓಕೆ.